ಮಾತಾಡ್ರಿ ಮನಿಗೊಬ್ಬರಾಯಣ ಹುಟ್ಟಿ ಬರುತ್ತಾನ ಮಾತಾ ಜಯ ಜಯ ಭಾರತ ಮಾತಾ ನಮ್ಮ ಭೂಮಿ ಭಾರತ ಜಯ ಜಯ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಗೋಪಾಲ ಮತ್ತೇನಾತ್ರಿ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಹೇಳ್ತಾರೆ. ಏನಂತ ಹೇಳ್ತಾರ್ರಿಪ್ಪ ಜ್ಞಾನಿಗಳು? ಇವತ್ತು ಪಾಲ್ ಏನು ಬಂದದ ನಮಗ? ಕರ್ಮ. ಅವ್ರಿಗೆ ಯಾವ್ದು ಹೋಗ್ಯದ? ಧರ್ಮೋಟಕ್ಕೆ ಹೋಗಿದ್ರಿ ಅವ್ರಿಗೆ 2-3 ಮೈಕ್ ಬದಲಾಯಿಸರು ಸಹಿತ ಅದ. ಒಟ್ಟು ನಿನಗೆ ಹಂತಾದ ಮೈಕ್ ಬರಾಯ್ತು ಅಂದ್ರೆ ನಿನ್ನೂ ಒಂದು ಕರ್ಮ ಅಲ್ಲ? ಹೌದು, ನಂದೊಂದು ಕರ್ಮ ರೀ.
ನಿತ್ತೊಂದು ಕರ್ಮ ಹೌದ್ ಹೇಳ್ತಾರ ಜ್ಞಾನಿಗಳು. ಏನ್ ಹೇಳ್ತಾರ್ರಿಪ್ಪ? ಆರೇನು ಮಾಡುವರು ಯಾರಿಂದ ಏನಾಗುವುದು ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡಯ್ಯ. ಕರ್ಮ ಕಂಜಿ ಕಾಡಿನೊಳಗೆ ಹೋಗ್ತಾರೆ, ಹುಲಿ ತಿನ್ನೋದು ಬಿಟ್ಟಿದ್ದೇನಯ್ಯ. ಹುಲಿ ಗಂಜಿ ಹುತ್ತಿನೊಳಗೆ ಹೋಗ್ತಾರೆ, ಸರ್ಪ ಕಚ್ಚೋದು ಬಿಟ್ಟಿದ್ದೇನಯ್ಯ. ಸರ್ಪ ಕಂಜಿ ಈ ಭವದೊಳಗೆ ಬಂದರೆ ನೀ ಮಾಡಿದ ಕರ್ಮ ನಿನ್ನ ಬೆನ್ನ ಬಿಡದಯ್ಯ ಮಹೇಶ, ನಿನ್ನ ಬೆನ್ನ ಬಿಡದಯ್ಯ. ಹೌದ್ ಎಲ್ಲಿ ಹೋದ್ರು ಕರ್ಮ ಒಟ್ಟ ಬಿಡುದಿಲ್ಲ, ಬಿಡುದಿಲ್ಲ. ಒಮ್ಮೆ ಅಂಟಕ್ ಜೀವನದೊಳಗೊಮ್ಮೆ ಬಂದಿವಿಪ್ಪ ಅಂತಂದ್ರೆ ಅದನ್ನ ಅಧ್ಯಾಯ ಮುಗಿಸೇ ನಾವು ಮುಂದೆ ಹೋಗ್ಬೇಕು. ಮುಗಸಬೇಕ್ರಲ್ಲ. ತತ್ವಜ್ಞಾನಿಗಳಾಗಿರತಕ್ಕಂಥವ್ರು, ಹಾ ಪುಣ್ಯ ಭೂಮಿ ಒಳಗ ಜನ್ಮ ವ್ಯಕ್ತಿ ಬಂದವರು. ಹಾ ಯಾರಿಪ್ಪ? ಕರ್ನಾಟಕ ರಾಜ್ಯ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕ ಸದಲಗ ಎಂಬ ಪುಣ್ಯ ಸ್ಥಾನದಲ್ಲಿ ಜೈನ ಧರ್ಮದಲ್ಲಿ ಜನ್ಮ ವ್ಯಕ್ತಿ ಬಂದ್ರು ವಿದ್ಯಾಸಾಗರ ಮಹಾರಾಜರು ಅಂತೇಳಿ. ಹೌದಲ್ರಿಪ್ಪ? ಹೌದು, ವಿದ್ಯಾಸಾಗರ ಮಹಾರಾಜರು ಅಂತ ಜೈನ ಧರ್ಮದಲ್ಲಿ ಜನ್ಮ ವ್ಯಕ್ತಿ ಬಂದ್ರು. ತಾಯಿ ತಂದೆ ಉದರದಿಂದ 4 ಮಂದಿ ಗಂಡು ಮಕ್ಕಳಿದ್ರು, 4 ಮಂದಿ ದಿಗಂಬರಾಗಿ ಹೌದು ದೀಕ್ಷಾ ತಗೊಂಡು ಬಿಟ್ರು. 4 ಮಂದಿ. ಹೌದ್ ವಿದ್ಯಾಸಾಗರ ಮಹಾರಾಜರು ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರಿಪ್ಪ ವಿದ್ಯಾಸಾಗರ ಮಹಾರಾಜರು? ಕರ್ಮ ತೇರಾ अच्छा है तो गलतियां करो 1000 ಅಂತ ಹೇಳಿದ್ರು. ಏನ ಕರ್ಮ ತೇರಾ अच्छा है तो गलतियां करो 1000. ಹೆಂಗಂದ್ರೆ ಏನ? ನೀ ಸಾಯಿವರೆಗೆ ಆದ್ರೆ ಅವನು ಬೆನ್ನ ಹತ್ತುದಿಲ್ಲ. ಹತ್ತದಲ್ರಿಪ್ಪ, ನನಗ ತಿಳಿವ. ಈ ಭೂಮಿ ಮ್ಯಾಲ ನೀ ಏನ್ ಮಾಡ್ತಿದಿ ಮಾಡು, ಖರೆ ಬೇಕಾದಷ್ಟು ಕರ್ಮ ಮಾಡಿದ್ರು ಸಹಿತ ಭಗವಂತ ಬಂದ ಕಡೆಗೆ ನಿನ್ನ ಕೈ ಹಿಡಿದ ಪೋತಾನ ಅಂತ ಹೇಳ್ತಾರ. ಹೌದ್ 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 ಕರೆ ಐತಿ. ಚಲೋ ಚಲೋ ಮಾತಾಡ್ಯಾರ. ನೀ ಎಷ್ಟೇ ಕರ್ಮ ಮಾಡು, ನೀ ಎಷ್ಟೇ ಕರ್ಮ ಮಾಡು ಗೋಪಾಲ, ಹಾ ಒಂದ ಗುಡ್ಡದಟ್ಟ ಕಪ್ಪರ ಒಟ್ಟಿರ್ತೀವಿ ನೀನು. ಹೌದು, ಅದು ಸುಡಬೇಕಾದ್ರ ಒಂದ ಕಡ್ಡಿ ಸಾಕ್ರಲೆ ಹಂಗ. ನೀ ಎಷ್ಟೇ ಕರ್ಮ ಮಾಡು, ನೀ ಎಷ್ಟೇ ಕರ್ಮ ಮಾಡಿದ್ರು ಸಹಿತ ಅದಕ್ಕೆ ದೋಷ ಇಲ್ಲ. ಅದಕ್ಕೆ ಭಗವಂತ ಮೆಚ್ಚತಾನ ಅಂತ ವಿದ್ಯಾಸಾಗರ ಮಹಾರಾಜರು ಜೈನ ಧರ್ಮದ ಗ್ರಂಥದಲ್ಲಿ ಹೇಳ್ಯಾರಿ ಮಾತ. ಹೇಳ್ಯಾರಲ್ರಿಪ್ಪ. ಕಡೆಗೆ ಲಾಸ್ಟ್ ಡೊಂಗರಗಡದೊಳಗ ಅವರ ಶರೀರ ಅಂತ್ಯ ಆಗಿ ಹೋಯ್ತು. ಮಹಾರಾಷ್ಟ್ರದ ರಾಜ್ಯ ಹೌದು, ಯಾವ್ದ ಉತ್ತರಾಖಂಡ ಬರ್ತಿರ್ಬೇಕು ಬಹುಶಃ. ಛತ್ತೀಸ್ಗಢದಾಗ ಡೊಂಗರ ಒಳಗ ಲಾಸ್ಟ್ ಅವರ ಶರೀರವನ್ನ ತ್ಯಾಗ ಮಾಡಿದ್ರು. ತ್ಯಾಗ ಮಾಡ್ಯಾರಲ್ರಿ. ಧರ್ಮದಿಂದ ಏನಾಗ್ತದ ಅನ್ನುವಂಥದ್ದು ಅವ್ರು ಹೇಳಾರ, ಕರ್ಮದಿಂದ ಏನಾಗ್ತದ ಅನ್ನುವಂಥದ್ದು ನಾವು ಹೇಳೋದತ್ರಿಪ್ಪ. ಅವ್ರದ್ದು 90 ಎಕರೆ ಭೂಮಿ, 90 ಎಕರೆ ಭೂಮಿ. ನಮ್ದು 10 ಎಕರೆ ಭೂಮಿ ಕರ್ಮದ್ದು. ಒಟ್ಟು 10 ಎಕರೆದಾಗ ಅರ್ಶನ ಬೆಳೆದಕ್ಕಿಂತ ಅವ್ರಿಗೆ ಹೆಚ್ಚು ಬೆಳೆದು ಒಟ್ಟು ನೋಡುನು 10 ಎಕರೆದವ್ರಿಗೆ 90 ಎಕರೆದವ್ರಿಗೆ ಏನೇನ್ ಇನ್ಕಮ್ ಆಗ್ತದ ಹೌದು. ನೋಡುನು ತಾಯಿ ತಂದೆ ಸ್ವರೂಪದಾಗ ನೀವೆಲ್ಲರೂ ಕೂಡಿರಿ ಶಾಂತ ರೀತಿಯಿಂದ ಕುಂತು ಕೇಳ್ರಿ ಅಂತ ತಮ್ಮೆಲ್ಲರಿಗೂ ವಿನಂತಿಸಿಕೊಂಡು ಶಾಂತ ರೀತಿಯಿಂದ ಕೂತು ಕೇಳ್ರಿ. ಧರ್ಮ ಯಾವ್ದು ಕರ್ಮ ಯಾವ್ದು ಗೊತ್ತಾಗತ್ರಿಪ್ಪ. ಜಯ ಜಯ ಹೇ ಭಾರತ ಮಾತಾ, ನಮ್ಮ ಪುಣ್ಯ ಭೂಮಿ ಭಾರತ. ಜಯ ಜಯ ಹೇ ಭಾರತ ಮಾತಾ, ನಮ್ಮ ಪುಣ್ಯ ಭೂಮಿ ಭಾರತ. Jaya 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 Jaya
Thank you.